ಜಾಗತಿಕ ವ್ಯಾಪಾರ ಉದ್ವಿಗ್ನತೆಗಳು ಮತ್ತು ವಿಶ್ವಾದ್ಯಂತ ಹೂಡಿಕೆದಾರರನ್ನೇ ನಡುಗಿಸಿರುವ ಅಮೆರಿಕದ ಆರ್ಥಿಕ ಹಿಂಜರಿತದ ಭೀತಿಯ ಮಧ್ಯೆ ಭಾರತದ ಷೇರು ಸೂಚ್ಯಂಕಗಳಾದ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸೋಮವಾರ ತೀವ್ರ ಕುಸಿತಗೊಂಡು ಪಾತಾಳ ಸೇರಿವೆ. ಹೂಡಿಕೆದಾರರಿಗೆ ಇದು ಬ್ಲಾಕ್ ಮಂಡೇ ಅಂತಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿದ ಅನಿರೀಕ್ಷಿತ ತೀವ್ರ ಸುಂಕಗಳ ನಂತರ ವಿಶ್ವದ ಅತಿದೊಡ್ಡ ಆರ್ಥಿಕತೆಯಲ್ಲಿ ಆರ್ಥಿಕ ಹಿಂಜರಿತದ ಬಗ್ಗೆ ಆತಂಕಗಳು ತೀವ್ರಗೊಂಡಿವೆ. ಬೆಳಗ್ಗಿನ ಆರಂಭದ ವಹಿವಾಟಿನಲ್ಲಿ ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ 3100 ಪಾಯಿಂಟ್ಗೆ ಕುಸಿದು ಆಮೇಲೆ ತುಸು ಚೇತರಿಕೆ ಕಂಡಿದೆ. ಇನ್ನು ನಿಫ್ಟಿ 1000ಕ್ಕೂ ಹೆಚ್ಚು ಪಾಯಿಂಟ್ ಕುಸಿದು 21,900 ಅಂಕಕ್ಕೆ ತಲುಪಿತ್ತು. ಟೋಕಿಯೋದ ನಿಕ್ಕಿ 225 ಸೂಚ್ಯಂಕವು ಪ್ರಾರಂಭವಾದ ಸ್ವಲ್ಪ ಸಮಯದ ನಂತರ ಸುಮಾರು 8% ಕುಸಿದು ಮಧ್ಯಾಹ್ನದ ವೇಳೆಗೆ 6% ಕುಸಿದು 31,758.28ಕ್ಕೆ ತಲುಪಿತು. ಯುಎಸ್ ಫ್ಯೂಚರ್ಗಳಲ್ಲಿ ತೀವ್ರ ಕುಸಿತದ ನಂತರ ಸರ್ಕ್ಯೂಟ್ ಬ್ರೇಕರ್ನಿಂದ ಟಾಪಿಕ್ ಫ್ಯೂಚರ್ಗಳ ವಹಿವಾಟನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಯಿತು. ಚೀನಾದ ಮಾರುಕಟ್ಟೆಗಳು ಯಾವಾಗಲೂ ಜಾಗತಿಕ ಪ್ರವೃತ್ತಿಗಳಿಗೆ ಅನುಗುಣವಾಗಿ ಚಲಿಸದಿದ್ದರೂ ಅವು ಕೂಡ ತೀವ್ರ ಕುಸಿತವನ್ನ ಅನುಭವಿಸಿದ್ದವು. ಹಾಂಗ್ಕಾಂಗ್ನ ಹ್ಯಾಂಗ್ ಸೆಂಗ್ ಸೂಚ್ಯಂಕವು 9.4% ಕುಸಿದು 20,703.30ಗೆ ತಲುಪಿದ್ರೆ ಶಾಂಘೈ ಕಾಂಪೋಸಿಟ್ 6.2% ಕುಸಿದು 3,134.98ಕ್ಕೆ ತಲುಪಿತು. ಇತರ ಏಷ್ಯಾ ಪೆಸಿಫಿಕ್ ಮಾರುಕಟ್ಟೆಗಳಲ್ಲಿ ದಕ್ಷಿಣ ಕೊರಿಯಾದ ಕೋಸ್ಪಿ 4.1% ಕುಸಿದು 2,363.82ಕ್ಕೆ ತಲುಪಿದೆ. ಭಾರತ, ಚೀನಾ ಸೇರಿ ಏಷ್ಯಾ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ವ್ಯಾಪಕ ಸುಂಕವನ್ನ ವಿಧಿಸಿದ ನಂತರ ಷೇರು ಮಾರುಕಟ್ಟೆ ಸೂಚ್ಯಂಕ ಮತ್ತಷ್ಟು ಕುಸಿದಿದೆ. ಅಮೆರಿಕದ ಕಂಪನಿಗಳ ಟ್ರಿಲಿಯನ್ ಗಟ್ಟಲೆ ಡಾಲರ್ ಮೌಲ್ಯವು ನಾಶವಾಗಿದೆ. 5 ವರ್ಷಗಳ ಹಿಂದೆ ಕೋವಿಡ್-19 ಸಾಂಕ್ರಾಮಿಕ ರೋಗ ಜಾಗತಿಕ ಆರ್ಥಿಕತೆಯನ್ನ ಕುಸಿತಗೊಳಿಸಿದ ನಂತರ ಇದೀಗ ಅಮೆರಿಕದ ಹಣಕಾಸು ಮಾರುಕಟ್ಟೆಗಳು ಮತ್ತಷ್ಟು ಕುಸಿತಗೊಂಡಿವೆ. ಇದು ಅಮೆರಿಕದ ಆರ್ಥಿಕತೆಗೆ ಮಾತ್ರವಲ್ಲ, ಜಾಗತಿಕ ಆರ್ಥಿಕತೆಗೂ ಒಂದು ಪ್ರಮುಖ ಬದಲಾವಣೆಯಾಗಿದೆ. ಅನೇಕ ದೇಶಗಳು ಆರ್ಥಿಕ ಹಿಂಜರಿತಕ್ಕೆ ಸಿಲುಕುವ ಸಾಧ್ಯತೆ ಇದೆ.